ನರ್ಸಿಂಗ್ ವಿದ್ಯಾರ್ಥಿಗಳ ಜೀವನ. ಚಿಕ್ಕವರಿದ್ದಾಗ ಚಿಕ್ಕ ಗಾಯ ನೋಡಿದ್ರೆ ಹೆದರ್ಕೊಳ್ತಿದ್ವಿ, ಆದ್ರೆ ಇವಾಗ ರೋಗಿಗಳ ಜೊತೆನೆ ಬದುಕ್ತಿದೀವಿ. ಕಾಲೇಜ್ ಲೈಫ್ ಆದಷ್ಟು ಎಂಜಾಯ್ ಮಾಡ್ತಾ ಇದೀವಿ. ನರ್ಸಿಂಗ್ ಮೊದ್ಲಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟೆಥೋಸ್ಕೋಪ್ ಅಫ್ರಾನ್ ಹಾಕೊಂಡು ಹೋಗ್ತಾ ಇದ್ರೆ ಡಾಕ್ಟರ್ಸ್ಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ಫೀಲ್ ಆಗುತ್ತೆ. ಗೊತ್ತಿಲ್ಲ ಇಲ್ಲಿ ಪ್ರೈವೇಟ್ ಕಾಲೇಜ್ಗಳು ಯಾಕೆ ಸರಿ ಇಲ್ಲ. ಬೆಡ್ ಮೇಕಿಂಗ್ ಬಿಟ್ಟು ನಮ್ಗೆ ಬೇರೆ ಏನೂ ಗೊತ್ತಿಲ್ಲ. ಇಲ್ಲಿ ಎಷ್ಟೇ ಓದಿದ್ರು ಅರ್ಥ ಆಗದ ಮೈಕ್ರೋಬಯಾಲಜಿ, ನಮ್ಗೆ ಸಂಬಂಧನೇ ಇಲ್ಲದೆ ಇರೋ ಗ್ಯಾನಕಾಲಜಿ, ತಲೆ ಬುಡ ಗೊತ್ತಿಲ್ಲದೆ ಇರೋ ಫಾರ್ಮಾ ಸತ್ತೋದಂಗ ಆಗ್ತೈತೆ. ಯಾರಿಗೆ ಹೇಳೋದು? ಇದೆಲ್ಲ ನಮ್ಮ ಕರ್ಮ. ಟೈಪ್ಸ್ ಗೊತ್ತಾಗದೆ ಒದ್ದಾಡ್ಸೋ ಫಿಸಿಯೋಲಜಿ, ಹುಚ್ಚಿಡಿಸೋ ಸೈಕಾಲಜಿ, ಇದ್ರ ಜೊತೆ ಕಂಪ್ಲೀಟ್ ಆಗದ ಸಿಲೆಬಸ್ಗಳು, ಬೇಡಂದ್ರು ಬರೋ ಎಕ್ಸಾಮ್ಸ್ಗಳು, ಅಸೈನ್ಮೆಂಟ್ ಬರೆದ್ರು ಸಿಗದ ಇಂಟರ್ನಲ್ ಮಾರ್ಕ್ಸ್ಗಳು, ಯಾವತ್ತು ಓಪನ್ ಆಗದ ಲ್ಯಾಬ್ಗಳು, ಯಾವತ್ತು ನಗದೇ ಇರೋ ಟೀಚರ್ಸ್ಗಳು, ಎಕ್ಸಾಮ್ ಅಲ್ಲಿ ಏನು ಬರದೇ ಇಲ್ಲ ಅಂತೇಳಿ ಪಾಸ್ ಆಗೋ ಫ್ರೆಂಡ್ಸ್ಗಳು, ಅವಾಗವಾಗ ಬಂದು ಮನೆಯವ್ರನ್ನ ನೆನ್ಪು ಮಾಡೋ ಹಬ್ಬಗಳು, ಎಷ್ಟೇ ಕೇಳಿದ್ರು ರಜೆ ಕೊಡದೇ ಇರೋ HODಗಳು. ಇಷ್ಟೇ ಯಾಕೆ, ಕೆಲವೊಂದ್ಸಲ ನಮ್ಮೂರಿಗೆ ನಾವೇ ಅತಿಥಿಯಾಗಿ ಹೋಗ್ತೀವಿ. ಚಿಕ್ಕವರಿದ್ದಾಗ ಮನೆಯವರು ಅಂತಿದ್ರು ಒಂದಿನನೂ ಶಾಲೆ ಬಿಡಬಾರ್ದು. ಇವಾಗ ಮನೆಗೆ ಹೋದ್ರೆ ಅಂತಿದ್ದಾರೆ ಇನ್ನೊಂದೆರಡು ದಿನ ಇದ್ದೋಗ್ಬಾರ್ದು. ಯಾಕಂದ್ರೆ ಇದು